ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇದು ಭಾಳ ಎಲ್ರಿಗೂ ತಿಳ್ಕೋಬೇಕಾದಂಥದ್ದು. ಈ ಒಂದು ಅರಿವು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಸಬ್ಜೆಕ್ಟು ಆ ರೀತಿ ಇದೆ. ಮನುಷ್ಯ ಭೂಮಿ ಮೇಲೆ ಹುಡ್ತಾನೆ. ಯಾಕೆ ಹುಡ್ತಾನೆ ಅಂದರೆ ಪೂರ್ವಜನ್ಮದ ಕರ್ಮ ಕಳ್ಕೊಳ್ಳೋಕ್ಕೋಸ್ಕರ ಹುಡ್ತಾನೆ. ಪೂರ್ವಜನ್ಮದ ಕರ್ಮ ಒಳ್ಳೆಯದು ಕೆಟ್ಟದ್ದು ಯಾವಾಗ ಜಮಾ ಆಯಿತು, ವಜಾ ಆಯಿತು, ಯಾವಾಗ ಪೂರ್ಣ ಆಯಿತು, ಮನುಷ್ಯ ಸತ್ತೋಗ್ತಾನೆ, ಎಕ್ಸ್ಪೈರಿ ಆಯಿತು ಅಂತ ಅರ್ಥ. ಉಡೋದು ಗ್ಯಾರಂಟಿ ನಮಗಿಲ್ಲ. ನಾವು ಭೂಮಿ ಮೇಲೆ ಮತ್ತೆ ಉಡ್ತೀವನ್ನೋ ಗ್ಯಾರಂಟಿ ಇಲ್ಲ. ಉಡೋದಂತೂ ಆಕಸ್ಮಿಕ, ಸಾವಂತೂ ಖಚಿತ. ಇಲ್ಲಿ ಸಾವು ಒಬ್ಬ ವ್ಯಕ್ತಿಗೆ ನ್ಯಾಚುರಲ್ ಆಗಿ ಸಾಯ್ಬೋದು. ಸ್ವಾಭಾವಿಕವಾಗಿ ಚೆನ್ನಾಗಿ ಊಟ ಮಾಡಿ ಮಲಗಿದ್ದ, ಬೆಳಗ್ಗೆ ಹೇಳೋಷ್ಟೊಳಗೆ ಎದ್ದೊಳ್ಳೋಕ್ಕಾಗಲೇ ಇಲ್ಲ ಅಂದರೆ ಮಲಗಿದ್ದಾಗಲೇ ಪ್ರಾಣ ಹೊಟ್ಟೋಗಿದೆ. ಇದು ಒಂದು ನ್ಯಾಚುರಲ್ ಆಗಿ. ಇನ್ನು ರೋಗ ಬಾಧೆಯಿಂದ ಸಾವು ಬಂದಿರ್ಬೋದು. ಇನ್ನೊಂದು ಅಪಘಾತ ದೋಷದಿಂದ ಮರಣ ಬಂದಿರ್ಬೋದು. ಮತ್ತೊಂದು ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡು ವಿಷ ಕುಡ್ದೋ, ನೇಣು ಹಾಕ್ಕೊಂಡೋ, ನೀರಿಗೆ ಬಿದ್ದೋ, ಬೆಟ್ಟದ ಮೇಲಿಂದ ಬಿದ್ದೋ, ಏನೋ ಒಂದು ಸ್ವಯಂ ಆತ್ಮಹತ್ಯೆ ದೋಷದಿಂದ ಸಾವು ಬಂದಿರ್ಬೋದು. 4ನೇದು. 5ನೇದು ಮತ್ತಾರೋ ನಮ್ಮನ್ನು ಹೊಡೆದು ಬಡ್ದು ಸಾಯಿಸಿರ್ಬೋದು. ಮಚ್ಚು ಲಾಂಗಲ್ಲೆಲ್ಲ ಹೊಡೆದು ಸಾಯಿಸಿರ್ಬೋದು. 6ನೇದು ಅವನಿಗೆ ಸಾಯ್ತೀನೋ ಅಂತ ಗೊತ್ತಿರೋದಿಲ್ಲ. ತನಗೆ ತಾನೇ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ. ಆಯುಸ್ಸಿದೆ, ಆಯುಸ್ ಮುಗಿಯೋಕ್ಕೆ ಮುಂಚೆ ಸತ್ತೋಗ್ಬಿಡ್ತಾನೆ. ಈ ಒಂದು 6 ವೆರೈಟಿ ಮನುಷ್ಯನಿಗೆ ಸಾವು ಒಂದು ರೀತಿ. ಆದರೆ ದುರ್ಮರಣಗಳು ಭಾಳ ಇವೆ. ಬೆಂಕಿ ಹಾಕ್ಕೊಂಡು ಸತ್ತೋಗ್ಬೋದು, ನೀರಿಗೆ ಬಿದ್ದು ಸಾಯ್ಬೋದು, ಅಥವಾ ಯಾರಾದರೂ ಶೂಟ್ ಮಾಡಿಬಿಡ್ಬೋದು. ಶೂಟ್ ಅಂತಂದರೆ ಬಂದೂಕದಲ್ಲಿ, ಪಿಸ್ತೂಲದಲ್ಲಿ ಶೂಟ್ ಮಾಡ್ಬೋದು. ಇದು ಬಹಳ ವಿಶೇಷವಾದಂಥ ಸಾವುಗಳು. ಟ್ರೈನಲ್ಲಿ ಹೋಗ್ತಿದ್ದಾಗ ಬೋಗಿನೇ ಹತ್ಕೊಂಬಿಟ್ರು, ಸುಮಾರು ಜನ ಸತ್ತೋಗ್ಬಿಟ್ರು. ಮನೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತೋಗ್ಬಿಟ್ರು. ಅಗ್ನಿ ಅವಘಡ ಮರಣ, ಅಗ್ನಿ ಮೃತ್ಯು. ಯುದ್ಧ ಮಾಡುವಾಗ ಗಲಭೆಯಲ್ಲಿ ಗೋಲಿಬಾರಲ್ಲಿ ಸತ್ತಿರೋಷ್ಟು ಜನ, ಲಾಠಿ ಚಾರ್ಜಲ್ಲಿ ಸತ್ತಿದ್ದಾರೆ ಎಷ್ಟೋ ಜನ, ಬಾಂಬ್ ಹಾಕಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ಒಂದು ಊರಿಗೆ ಬಾಂಬ್ ಹಾಕ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ. ಹೀಗೆ ಮರಣ ಯಾವ್ರಿಗೆ ಯಾವ ರೀತಿ ಇದೆ ಅನ್ನೋದನ್ನು ನಮ್ಗೆ ಅರಿತವಾಗೋದೇ ಇಲ್ಲ. ಬಟ್ ಹುಟ್ಟಿದ್ದೀವಿ. ಸಾವು ಬಗ್ಗೆ ನಿಗೂಢ. ಇವತ್ತಿನ ಎಪಿಸೋಡು ಪ್ರತಿ ವರ್ಷ ಮನೇಲಿ ಒಬ್ಬರು ಸಾಯ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಬಂದಿದ್ದಲ್ಲಿ. ನಿನ್ನೆ ನನಗೆ ಒಬ್ಬರು ಮೀಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಒಬ್ಬರು ಸಾಯ್ತಾರೆ. ಸತ್ತವರೆಲ್ಲ ಮನೇಲಿ ಕಾಣಿಸ್ಕೋತಾರೆ, ಕಣ್ಸಲ್ಲಿ ಅಥವಾ ಇನ್ಯಾವುದೋ ರೂಪದಲ್ಲಿ ನಮಗೆ ಕಾಣಿಸ್ತಾ ಇರ್ತಾರೆ. ಹೀಗಾಗಿ ನಮಗೆ ಎಲ್ರಿಗೂ ಭಯ ಬಂದುಬಿಟ್ಟಿದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ನಮ್ಮಲ್ಲಿ ವರ್ಷಕ್ಕೆ ನಮಗೆ ಶುಭ ಕಾರ್ಯ ಮಾಡೋಕ್ಕೆ ಆಗ್ತಿಲ್ಲ. ಮನೇಲಿ ಹಬ್ಬಗಳ ಆಚರಣೆ ಮಾಡೋಕ್ಕಾಗ್ತಿಲ್ಲ. ಕಾರಣದ ವರ್ಷಕ್ಕೊಬ್ಬರು ಸತ್ತೋಗ್ತಾರೆ. ನೋಡಿ, ದೀಪಾವಳಿ ಮುಂಚೆ ನಮ್ಮಲ್ಲಿ ತಂದೆ ಸತ್ತೋದ್ರು. ನೆಕ್ಸ್ಟ್ ಇಯರ್ನಲ್ಲಿ ನಮ್ಮಮ್ಮ ಸತ್ತರು. ನೆಕ್ಸ್ಟ್ ಇಯರ್ನಲ್ಲಿ ನಮ್ಮ ತಂಗಿ ಸತ್ತೋಗ್ಬಿಟ್ಲು. ಹೀಗೆ ವರ್ಷಕ್ಕೆ ಒಬ್ಬೊಬ್ಬರು ಸಾಯ್ತಾ ಇದ್ದೀವಿ ನಮ್ಮನೇಲಿ. ಏಕೇನೋ ಗೊತ್ತಿಲ್ಲ. ಯಾವ ಹಬ್ಬಗಳು ನಾವು ಮಾಡೋಂಗಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಪ್ರತಿ ವರ್ಷವೂ ಒಬ್ಬೊಬ್ರದ್ದು ತಿಥಿ ಜಾಸ್ತಿ ಅಪ್ಪನ ತಿಥಿ ಮಾಡಿದ್ರೆ ನೆತ್ತಿಗೆ ಅಮ್ಮನ ತಿಥಿ ಆದ ತಕ್ಷಣ ತಂಗಿ ತಿಥಿ. ಹೀಗೆ ತಿಥಿಗಳ ಮೇಲೆ ತಿಥಿ ಮಾಡ್ತಾಯಿದ್ದೀವಿ. ಶುಭ ಕಾರ್ಯ ಮಾಡ್ತಾಯಿಲ್ಲ. ನಾವು ಶುಭ ಕಾರ್ಯಗಳೇ ನಾನು ಮಾಡ್ತಾಯಿಲ್ಲ. ಅದಕ್ಕೆ ನನಗೆ ಇದಕ್ಕೊಂದು ಏನು ಪ್ರಾಬ್ಲಮ್ ಇದೆ ಅಂತ. ನಾವು ಒಟ್ಟು 9 ಜನ ಇದ್ದೀವಿ. ಅಪ್ಪ, ಅಮ್ಮ, ನಾವು 3 ಜನ ಮಕ್ಕಳು. 3 ಜನ ಮಕ್ಳಿಗೂ ಮದುವೆ ಆಗಿದೆ, ಮೊಮ್ಮಕ್ಕಳಾಗಿದ್ದಾರೆ, ಅಂದರೆ ಮಕ್ಕಳಾಗಿದ್ದಾರೆ. ಸೊ 3 ಜನಕ್ಕೂ ಮದುವೆಯಾಗಿ ಒಂದೊಂದು ಮಗು ಇದೆ. ಅವ್ರ 3 ಜನ, ಅವ್ರ 6 ಜನ ಅಪ್ಪ ಅಮ್ಮ
ಎಲ್ಲ ಸೇರಿಸಿ 9 ಜನ ಇದ್ವಿ. ಈಗ ಅಲ್ಲಿ 4 ಜನ ನಾವು ಕಳ್ಕೊಂಡಿದ್ದೀವಿ. ಪ್ರತಿ ವರ್ಷ ನಮ್ಮ ಮನೇಲಿ ಒಬ್ಬರು ಸಾಯ್ತಾ ಇದ್ದಾರೆ. ನಮಗೀಗ ಭಯ ಬಂದು ನಮ್ದು ಯಾವಾಗ ಬರ್ತೇವೆ ಸಾವು, ನಾವು ಯಾವ ವರ್ಷ ಸಾಯ್ತೀವಿ ಅಂತ. ವರ್ಷ ಪೂರ್ತಿ ವರ್ಷಕ್ಕೊಂದೊಂದು ಸಾವು. ಯಾರು ಸತ್ತಿದ್ದಾರೋ ಅವರೆಲ್ಲ ನಿತ್ಯ ಮಲಗರು ಸಾಕು ಡೀಪಾಗಿ ನಿದ್ದೆ ಮಾಡ್ತೀನಿ ಅಂದರೆ ಕನ್ಸಲ್ಲಿ ಕಾಣ್ತಾರೆ, ಸತ್ತಿರೋರೆಲ್ಲ ಕಾಣ್ತಾರೆ. ಇವ್ರ ಮನೆಯವರು ಒಬ್ಬರೇ ಎಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಸತ್ತಿರೋರು, ಅವರು ಸೋದತ್ತೆ ಸತ್ತೋಗಿದ್ರಂತೆ ಅವ್ರು ಕಾಣ್ತಾರಂತೆ, ಸೋದ್ರ ಮಾವಪ್ಪ ಸತ್ತೋಗ್ಬಿಟ್ರಂತೆ ಅವ್ರು ಕಾಣ್ತಾರಂತೆ, ಸತ್ತ ಅಪ್ಪ ಕಾಣ್ತಾರಂತೆ, ಅಮ್ಮ ಸತ್ತೋಗಿದ್ದಾಳೆ ಅಮ್ಮ ಕಾಣಿಸ್ಕೊತಾಳಂತೆ. ಏನು ಮಾಡೋದಂಗೆ ನಿದ್ದೆ ಮಾಡೋಕ್ಕೆ ಭಯ. ಸತ್ತಿರೋರೆಲ್ಲ ಕಾಣ್ತಾರೆ, ವರ್ಷಕ್ಕೊಬ್ಬರು ಸಾಯ್ತಾರೆ ಮನೇಲಿ. ಇದಕ್ಕೇನು ಪ್ರಾಬ್ಲಮ್ಮು, ಏನು ಪ್ರಾಬ್ಲಮ್ ಇದು, ಪರಿಹಾರ ಏನು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವರಿಗೆ. ಈ ಪ್ರಶ್ನೆ ಯಾರು ನನಗೆ ಕೇಳಿದ್ರೋ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ, ಸಮಾಜದಲ್ಲಿ ಒಬ್ಬ ಒಳ್ಳೆ ಸ್ಥಾನದಲ್ಲಿದ್ದಾರೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಸಾಕಷ್ಟು ಒಂದು ಜವಾಬ್ದಾರಿಯುತ ಮನುಷ್ಯ ಸಮಾಜದಲ್ಲಿ. ಆದರೆ ಮನೇಲಿ ಒಬ್ಬೊಬ್ಬರ ಕಳ್ಕೊತಾ ಇದ್ದಾರೆ. ತಂಗಿ ಓದ್ಲು, ತಮ್ಮ ಓದ, ಅಪ್ಪ ಓದ, ಅಮ್ಮ ಓದ, ಈಗ ನಾವೆಲ್ಲ ಈ ಥರ ಇಬ್ಬರಿದ್ದೀವಿ. ಈಗ ನಮಗೆ ಭಯ, ಮನೆ ಖಾಲಿ ಮಾಡಬೇಕಾ, ಬೇರೆ ಮನೆಗೆ ಹೋಗ್ಬೇಕಾ, ಅಥವಾ ಇರೋ ಮನೇಲೇ ನಾವೇನಾದ್ರು ಮಾಡಬೇಕಾ, ನಮ್ಗೆ ಯಾವಾಗ ಬರುತ್ತೋ ಸರ್ದಿ ಅಂಥೇಳಿ ಭಾಳಷ್ಟು ಭಯದಿಂದ ಅವ್ರಿಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಂತ ಕೇಳ್ತಿಲ್ಲ. ಮನೆಗೆ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ, ಸತ್ತವರೆಲ್ಲ ಕಣ್ಣು ಕಾಣ್ತಾರೆ. ಇದೇ ಇವತ್ತಿನ ಎಪಿಸೋಡ್ ಮುಖ್ಯ ಅಂಶ. ಪ್ರತಿ ವರ್ಷಕ್ಕೊಬ್ಬರು ಮನೇಲಿ ಸಾಯ್ತಾರೆ, ಸತ್ತವರೆಲ್ಲರೂ ಕಣ್ಣು ಕಾಣಿಸ್ತಾರೆ ರಾತ್ರಿ ಹೊತ್ತು ಮಲಗಿದ್ದಾಗ, ಅಥವಾ ಅವ್ರ ನೆರಳು ಕಾಣುತ್ತೆ, ಕನಸಲ್ಲೆಲ್ಲ ಬರ್ತಾರೆ ಅಂತ. ಅವರು ಭಾಳ ಗಾಬರಿಯಿಂದ ನನ್ನ ಹತ್ರ ಈ ಪ್ರಶ್ನೆ ಕೇಳಿದ್ರು. ನಾನು ಹೇಳಿದೆ, ಸಾವು ಖಚಿತ, ಸುಮ್ಮನೆ ಯಾತಕ್ಕೆ ತಲೆ ಕೆಡ್ಸ್ಕೊತೀರಾ, ನಾವು ಯಾವಾಗ ಬಾ ಅಂತಾರೋ ಹೊಟ್ಟೋಗ್ಬೇಕು, ಅವ್ರಿಗೆ ಆಯ್ಸ್ ಮುಗೀತು ಸತ್ತು, ನೀವ್ಯಾಕೆ ಅಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳಿದ್ರೆ, ಪ್ರತಿ ವರ್ಷವೂ ನಮ್ಮಲ್ಲಿ ಒಬ್ಬರೊಬ್ರು ಸಾಯ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ನಾವೆಲ್ಲ ಸಾಯೋದು ಗ್ಯಾರಂಟಿ, ಬಟ್ ಸತ್ತವರೆಲ್ಲ ಕಣ್ಣು ಕಾಣಿಸ್ಕೋತಾರೆ, ನೆರಳು ರೂಪದಲ್ಲಿ ಕನಸೆಲ್ಲ ಕಾಣ್ತಾರೆ. ಇದಕ್ಕೆ ನಮ್ಗೆ ಏನಾದ್ರು ಪರಿಹಾರ ತಿಳಿಸಿ ಅಂದಾಗ, ಸತ್ತೋರ ಜಾತಕ ನೋಡೋಂಗಿಲ್ಲ, ಬದುಕಿರೋರ ಜಾತಕದಲ್ಲಿ ಮಾತೃಸ್ಥಾನ, ಪಿತೃಸ್ಥಾನ, ಭಾತೃಸ್ಥಾನಗಳನ್ನು ನೋಡ್ಬೋದು. ಬದುಕಿರೋರ ಜಾತಕದಲ್ಲಿ ಸತ್ತೋರ್ದು ಡೇಟ್ ಇದೆಯಲ್ಲ, ಆ ಡೇಟಲ್ಲಿ ಅವು ದಶಾಭಕ್ತಿ ನೋಡಬೇಕು. ಯಾರು ಬದುಕಿರೋ ಜಾತಕದಲ್ಲಿ ಸತ್ತೋಗಿರೋ ಜಾತಕ ನೋಡೋಂಗಿಲ್ಲ. ಒಂದು ಯಾರು ಬದುಕಿದಾರೋ ಅವ್ರ ಹಿರಿ ಮಗ ಬಂದುಬಿಟ್ಟು ನಮ್ಮ ಅಪ್ಪ ಸತ್ತರು, ಅಮ್ಮ ಸತ್ತರು, ತಂಗಿ ಸತ್ತರು, ನಮ್ಮ ತಮ್ಮ ಸತ್ತ, ಈಗ ನಾನು ಇನ್ನೊಬ್ಬ ತಮ್ಮ ಇದ್ದೀನಿ, ತಮ್ಮ ಹೆಂಡ್ತಿರಿದ್ದಾರೆ, ಮಕ್ಕಳಿವಿ, ನಮಗೆಲ್ರಿಗೂ ಒಂದೊಂದು ಮಕ್ಕಳಿದೆ. ನಮ್ಮ ಸೋದತ್ತೆ ಸತ್ತೋದ್ರು, ನಮ್ಮ ಸೋದತ್ತೆ ಮದುವೆನೇ ಆಗಿರಲಿಲ್ಲ, ನಮ್ಮ ಮನೇಲೇ ಇದ್ದರು ಸೋದರತ್ತೆ, ಅವರು ಸತ್ತೋದ್ರು. ಒಬ್ಬರಾದ್ಮೇಲೆ ಕರೆಕ್ಟಾಗಿ ಆಯಾ ತಿಂಗಳು ಸತ್ತೋಗ್ಬಿಡ್ತಾರೆ ನಮಗೆ ಅಂದಾಗ, ನಾವು ಬದುಕಿರೋ ಜಾತಕ ನೋಡಿದಾಗ ಅವ್ರ ದಶಾಭಕ್ತಿನೂ ಮ್ಯಾಚ್ ಮಾಡಿದಾಗ ಅವ್ರ ಮನೆಯಲ್ಲಿ ಈ ಕುಟುಂಬ ನಾಶ ಆಗಲಿ ಅಂತ ಮಾಟಮಂತ್ರ ಪ್ರಯೋಗ ಮಾಡಿರೋ ದೋಷ ಇದೆ ಜಾತಕದಲ್ಲಿ. ಕುಟುಂಬ ನಾಶ ಆಗಲಿ ಅಂತೇಳಿ ಮಾಟಮಂತ್ರ ಮಾಡಿಸಿರೋದು ದೋಷ ಇದೆ. ಹೆಂಗೆ ಇದು ಅಂತಂದರೆ, ನವಾಂಶ, ಜನ್ಮಕುಂಡಲಿ, ದಶಾಭುಕ್ತಿ, ಅಷ್ಟಕವರ್ಗ ಅದೆಲ್ಲ ನೋಡಿದಾಗ ಇವರ ಮನೆಯಲ್ಲಿ ಯಾರೋ ಪೂರ್ವಿಕರೊಬ್ಬರು, ಗೋತ್ರಜರು ಯಾರೋ ಒಬ್ಬರು, ಇನ್ನೊಬ್ಬರು ಅವ್ರ ಕುಟುಂಬ ಸಮೇತ ನಾಶ ಆಗಲಿ ಅಂತೇಳಿ ಜೋರಾಗಿ ಪ್ರಾಣಿ ಬಲಿ ಮಾಡಿ, ಬಾನಾಮತಿ ಪ್ರಯೋಗ ಮಾಡಿ, ದೊಡ್ಡ ಪ್ರಯೋಗ ಮಾಡಿ ಮಾಡಿಸ್ಬಿಟ್ಟಿದ್ದಾರೆ. ಯಾವಾಗ ಇವರು ಒಂದು ಕುಟುಂಬನೇ ಸರ್ವನಾಶ ಆಗಲಿ ಅಂತ ಮಾಟಮಂತ್ರ ಮಾಡಿಸಿದ್ರು, ಈಗ ನನ್ನ ಹತ್ರ ಯಾರು ಪ್ರಶ್ನೆ ಕೇಳಕ್ಕೆ ಬಂದಿದ್ದಾರಲ್ಲ, ಅವರು ಮುತ್ತಾತ ಅಂತ ಪ್ರಪಿತಾಮಹ, ಅವ್ರ ಮುತ್ತಾತ ಈ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಆಗ ನೋಡ್ತಾ ಹೋದಾಗ ಸಾವಿರಾರು ಎಕರೆ ಜಮೀನು ಅದು. ಆಗ ಹಿಂದೆ ಅವ್ರ ಮನೆ ತಂದವರೇ ಎಲ್ಲ ಜಮೀನು ನೋಡ್ಕೊಳ್ಳೋದು, ಖಾತೆ ಮಾಡೋದು, ಕಂದಾಯ ವಸೂಲಿ ಮಾಡೋದು, ಗ್ರಾಮ ಸೇವಕರು ಅಂಥೇಳಿ ಆಗ ಇತ್ತಂತೆ ಪದ್ಧತಿ ಅದು. ಅವರ ತಾತ ಅದನ್ನೆಲ್ಲ ಮಾಡಿ ಎಷ್ಟೋ ಜನಕ್ಕೆ ತೊಂದರೆ ಕೊಟ್ಟು, ಯಾವುದೋ ಒಂದು ಕುಟುಂಬಕ್ಕೆ ಸರ್ವನಾಶ ಆಗಲಿ ಅಂತೇಳಿ ಇವ್ರ ತಾತ ಅಂದರೆ ತಂದೆಯ ತಂದೆ ಅವರೇನು ಮಾಡಿದ್ದಾರೆ, ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ, ಒಂದು ಕುಟುಂಬ ನಾಶ ಆಗಲಿ ಅಂತೇಳಿ.
ಆ ಕುಟುಂಬ ನಾಶ ಆಗಲಿ ಅಂತ ಮಾಟಮಂತ್ರ ಮಾಡಿಸಿದ್ದು, ಅದೇನೋ ಅವ್ರಿಗೆ ಕುಟುಂಬ ನಾಶ ಆಯಿತೋ ಏನೋ ಗೊತ್ತಿಲ್ಲ, ಅದರದ್ದು ಫಲ ಇವ್ರು ಮಾಡಿದ್ದಾರೆ ನೋಡಿ. ಈಗ ನಮ್ಮ ತಾತ ಒಂದು ಕುಟುಂಬ ನಾಶ ಆಗಲಿ ಅಂತ ಮಾಟಮಂತ್ರ ಮಾಡಿಸಿದ್ದಕ್ಕೆ ನಮ್ಮ ತಾತ ಮಾಡಿಸ್ಬಿಟ್ಟು ಸುಖ ತೊಗೊಂಡು ಸತ್ತೋಗ್ಬಿಟ್ಟ ನಮ್ಮ ತಾತ. ಈಗ ನಮ್ಮಪ್ಪ, ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳಿಗೆ ಇವಾಗ ಆ ಕರ್ಮ ನಡೀತಾ ಇದೆ. ಇದು ಜಾತಕದಲ್ಲಿ ಹೇಳುತ್ತೆ. ಮಾಟಮಂತ್ರ ತಂತ್ರಕ್ಕೆಲ್ಲ ಶನಿ, ಮಂಗಳ, ರಾಹುಕೇತು. ಶನಿ ಮಾಟಮಂತ್ರಕ್ಕೆ ಯೂಸ್ ಮಾಡ್ತಾರೆ, ಮಂಗಳ ಗ್ರಹನೂ ಮಾಟಮಂತ್ರಕ್ಕೆ ಯೂಸ್ ಮಾಡ್ತಾರೆ, ಕೇತು ಮತ್ತು ರಾಹುನು ಕೂಡ ಮಾಟಮಂತ್ರ ತಂತ್ರ. ಈ 4 ಗ್ರಹಗಳ ಸ್ಥಾನ ಮತ್ತು ಅದರ ದಶಾಭಕ್ತಿ ಇದೆಲ್ಲ ನಾವು ನೋಡಿದಾಗ ಆ ಕುಟುಂಬದಲ್ಲಿ ಮಾಟಮಂತ್ರ ಮಾಡಿಸಿ, ಕುಟುಂಬವೇ ಸರ್ವನಾಶ ಆಗಲಿ ಅಂತ ಮಾಟಮಂತ್ರ ಮಾಡಿಸಿದ ದೋಷ ಈಗ ಆ ವಂಶದಲ್ಲಿ ನಡೀತಾ ಇದೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಅರ್ಥ ಆಯಿತೋ ಇಲ್ವೋ ಅಂತ. ನಮ್ಮ ತಾತ, ನಮ್ಮ ಅಪ್ಪನ ಅಪ್ಪ ಯಾರಿಗೋ ಒಬ್ಬರು ಕುಟುಂಬ ನಾಶ ಆಗಲಿ ಅಂತ ಮಾಟಮಂತ್ರ ಮಾಡಿಸಿದ್ರೆ ಆಸ್ತಿಗೋಸ್ಕರ ಯಾವುದೋ ಒಂದು ರೀಸನ್ಗೆ ಮಾಡಿಸ್ಬಿಟ್ರೆ ಆ ಕುಟುಂಬ ನಾಶ ಆಯಿತೋ ಏನೋ ಗೊತ್ತಿಲ್ಲ. ನಾಶ ಆಗಲಿಲ್ಲ ಅಂದರೆ ಆ ಮಾಟ ಮಾಡಿಸಿದ ಪವರು ನಮಗೆ ವಾಪಸ್ ಬರುತ್ತೆ. ನನ್ನ ಮಗ, ಮಕ್ಕಳು, ಮೊಮ್ಮಕ್ಕಳಿಗೆ ಅದು ನಡೆಸ್ತದೆ. ಅದೇನಾದ್ರು ಆ ಕುಟುಂಬನೇ ಸರ್ವನಾಶ ಆಗೋಗಿತ್ತು ಅಂದರೆ ಮಾಟಮಂತ್ರ ತಂತ್ರ ಪ್ರಯೋಗದಿಂದ ಆ ತೃಪ್ತ ಆತ್ಮಗಳು ಇದು ವಂಶದ ಮೇಲೆ ಆ್ಯಕ್ಟ್ ಮಾಡ್ತದೆ, ನಡೆಸುತ್ತೆ ಅಂತ. ಪ್ರೇತ ಸೋಂಕು. ಹೀಗಾಗಿ ಜೀವಿತ ಕಾಲದಲ್ಲಿ ನಮಗೆ ಒಳ್ಳೇದು ಮಾಡಲಿಕ್ಕಾಗಲಿಲ್ಲ ಅನ್ನೋದಾದರೆ ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಎಷ್ಟು ಎಕರೆ ಜಮೀನು ಮೋಸ ಆಯಿತೋ ಏನೋ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ಅವ್ರು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ರೋ. ಆದರೆ ಅದು ಈಗಿನ ಜನ್ರೇಷನ್ಗೆ ನಡೀತಾ ಬರ್ತಾ ಇದೆ. ಅದಕ್ಕೆ ಅವ್ರಿಗೆ ಹೇಳಿದಂತೆ ನಮ್ಮ ಅಪ್ಪಂಗೆ ತುಂಬ ಜನ ಶತ್ರುಗಳಿದ್ರು ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪ ಅಂತ. ಅಂದರೆ ಅಪ್ಪ ಸಾಯಕ್ಕೆ ಮುಂಚೆ ಹೇಳ್ತಿದ್ದಂತೆ, ನೋಡಪ್ಪ ನಮ್ಮ ಅಪ್ಪ ಭಾಳ ಜೋರು, ಆದ್ರೂ ನಮ್ಮ ಅಪ್ಪಗೆ ತುಂಬ ಶತ್ರುಗಳಿದ್ರು, ನಮ್ಮಪ್ಪನೂ ಕೂಡ ಆಗಾಗ ಎಲ್ಲೋ ಹೋಗಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿಸ್ಕೊಂಬರ್ತಿದ್ರು ಅಂತ ನಮ್ಮಪ್ಪ ನನಗೆ ಹೇಳ್ತಾಯಿದ್ರು ಗುರುಗಳೇ ಅಂತ ಅವನು ಹೇಳ್ತಾನೆ. ಅಂದರೆ ಇವನ್ ತಾತ ಎಲ್ಲೋ ಹೋಗಿ ಮಾಟಮಂತ್ರ ಮಾಡಿಸ್ತಿದ್ರು, ಪೂಜೆ ಮಾಡಿಸ್ತಿದ್ರು ಅಂತ ಗೊತ್ತಾಯಿತು ಮೊಮ್ಮಗನಿಗೆ. ಅಪ್ಪ ಹೇಳಿದ್ದಂತೆ, ಈಗ ನನ್ನ ಹೆಂಡ್ತಿ, ನನ್ನ ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್, ಭಯ ಆಗ್ತಿದೆ, ಏನು ಮಾಡೋದು ಅಂಥೇಳಿ ಅವ್ರ ತಾತ ಅವ್ರಿವ್ರು ಮೋಸ ಮಾಡೋ ಅಥವಾ ಏನೋ ಒಂದು ಮಾಟಮಂತ್ರ ಮಾಡೋ ಎಲ್ಲ ಆಸ್ತಿ ಬರ್ಸ್ಕೊಂಡು ಇವತ್ತು 100 ಎಕರೆ ಜಮೀನಿದೆ ಅವ್ರಿಗೆ. ಈಗ 100 ಎಕರೆ ಜಮೀನಿದ್ರು ಕೂಡ ಮನೆ ಒಬ್ಬೊಬ್ಬರಾಗಿ ಒಬ್ಬರು ಸಾಯ್ತಿದ್ದಾರೆ, ಸತ್ತವರೆಲ್ಲ ಕಾಣಿಸ್ಕೊತಾ ಇದ್ದಾರೆ. ಅದು ಆ ಕುಟುಂಬಕ್ಕೆ ಮಾಡಿಸಿದ್ದ ಮಾಟಮಂತ್ರ ಪ್ರಯೋಗ ಶಾಪನೋ ಅಥವಾ ಆ ಕುಟುಂಬಕ್ಕೆ ಮಾಡಿಸಿದ ಮಾಟಮಂತ್ರ ಪ್ರಯೋಗ ವಾಪಸ್ ಇವ್ರ ಕುಟುಂಬಕ್ಕೆ ರಿವರ್ಸ್ ಆಯಿತೋ ಗೊತ್ತಿಲ್ಲ. ಈಗ ಆ ಮನೇಲಿ ಒಬ್ಬೊಬ್ಬರಾಗಿ ವರ್ಷಕ್ಕೊಂದೊಂದು ಸಾಯ್ತಾ ಇದ್ದಾರೆ. ಇದು ಈ ಎಪಿಸೋಡ್ನ ಕಂಟೆಂಟ್, ಇದು ಇವತ್ತಿನ ಸಬ್ಜೆಕ್ಟ್. ಇದು ಮನೆಯಲ್ಲಿ ಪ್ರತಿಯೊಬ್ಬರು ವರ್ಷ ಒಬ್ಬೊಬ್ಬರು ಸಾಯ್ತಾರೆ, ಕನಸುಗಳಲ್ಲಿ ಕಾಣ್ತಾ ಇದ್ದಾರೆ, ಭಯ ಹುಟ್ಟಿಸ್ತಾ ಇದ್ದಾರೆ. ಮನೆ ಒಳಗೆ ಸಂಚಾರ ಆಗುತ್ತದೆ ರಾತ್ರಿ ಹೊತ್ತು ಮಲಗಿ, ಹುಣ್ಣಿಮೆ ಅಮಾವಾಸ್ಯೆಲ್ಲ ಮನೆ ಒಳಗಡೆ ಕಣ್ಣು ಮುಚ್ಕೊಂಡು ಮಲಗಿದರೆ ಏನೋ ಬಿದ್ದಂಗೆ ಆಗೋದು, ಮೇಲ್ ಬಿದ್ದಂಗೆ ಆಗೋದು, ಒಂದೊಂದು ಸಲ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹತ್ತಂಗೆ ಆಗೋದು, ಅಳೋಂಗೆ ಆಗೋದು, ನಗೋಂಗೆ ಆಗೋದು, ಮಧ್ಯರಾತ್ರಿನೆಲ್ಲ ಬೆಳಗಿನ ಜಾವೆಲ್ಲ ನಗ ಆಡೋ ಥರ, ಅಳೋ ಥರ, ಕಿರ್ಚೋ ಥರ, ಸಣ್ಣ ಧ್ವನಿನಲ್ಲಿ ಅಳೋ ಥರ, ಸಣ್ಣ ಧ್ವನಿಯಲ್ಲಿ ಪಿಸಿ 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 ಅಂತ ಮಾತಾಡೋ ಶಬ್ದ, ಮತ್ತು ಇದಕ್ಕಿದಕ್ಕೆ ಫೋಟೋ ಬಿದ್ದೋಗೋದು, ಇದಕ್ಕಿದಕ್ಕೆ ಪಾತ್ರೆ ಬಿದ್ದೋಗೋದು, ಇವೆಲ್ಲ ವಿಚಿತ್ರ ನಡೀತಾ ಇದೆ ಮನೇಲಿ. ಇದು ನಾವು ನಂಬಕ್ಕೆ ಅಸಾಧ್ಯ, ಬಟ್ ನಾವು ಅನುಭವಿಸ್ತಾ ಇದ್ವಿ ಆ ನೋವನ್ನು ಅಂತ ಹೇಳಿ ಇವ್ರಿಗೊಂದು 50 ವರ್ಷ 55 ವರ್ಷ ಆಗಿದೆ ಅಂತ ಬಂದು ಪ್ರಶ್ನೆ ಕೇಳಿದವರು. ಮನೆಯಲ್ಲಿ ಈ ರೀತಿ ದುರಂತಗಳಾಗ್ತಿದೆ, ಇದಕ್ಕೆ ಒಂದು ಪರಿಹಾರ ತಿಳಿಸ್ಬೇಕು ಅಂತ ಕೇಳಿದಾಗ, ನೋಡಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂ ಕೂಡ ಅನುಭವಿಸೋಕ್ಕೆ ಜನಗಳೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ ಮನೆ ಒಳಗಡೆ. ಸತ್ತೋರು ಕೂಡ ರೀಬರ್ತಾಗಿಲ್ಲ, ಮತ್ತೆ ಕನ್ಸಲ್ಲಿ ಕಾಣ್ತಿರ್ತಾರಂತೆ, ನೆರಳಲ್ಲಿ ಓಡಾಡ್ತಾರೆ ಅಂತಂದರೆ ಎಂಥ ಕರ್ಮ ನಾವು ಮಾಡಿರಬೇಕಾಗಿರೋ. ಇದನ್ನು ಇಲ್ಲಿ ಭಾಳ ಗಂಭೀರವಾಗಿ ಗಮನಿಸಬೇಕು. ನಮ್ಮ ಮುತ್ತಾತ ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಅಪ್ಪನೂ ಸತ್ತೋದ, ಈಗ ನಮ್ಮ ತಮ್ಮ ಸತ್ತೋದ, ನನ್ನ ತಂಗಿ ಸತ್ತೋದ, ನಾನು ಮೊದಲನೇ ಮಗ ಅಂತ ಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಸತ್ತೋರ್ಗೆಲ್ಲ ಕರ್ಮ ಮಾಡಬೇಕಲ್ಲ, ತಿಥಿ ಪಿಂಡ ಇಡಬೇಕು, ಅದಕ್ಕೆ ನಾನು ಉಳ್ಕೊಂಡಿದ್ದೀನಿ, ನಾನು ಯಾವಾಗ ಸತ್ತೋಗ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇದ್ದರೂ ಕೂಡ ಸಾವಿಗೆ ಎದುರ್ಕೊಂಡು ನನ್ನ ಹತ್ರ ಬಂದಿದ್ದಾರೆ. ಇದಕ್ಕೆ ನಾನು ಪರಿಹಾರ ಏನು ಮಾಡ್ತೀನಿ ಅಂತಂದರೆ, ಈ ಕಾಮಾಖ್ಯ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಕಾಮಾಖ್ಯ ತಂತ್ರಸಾರದಲ್ಲಿ
ಕುಟುಂಬ ಸರ್ವನಾಶ ಆಗಲಿ ಅಂತೇಳಿ ಮಾಟ ಮಂತ್ರ ಮಾಡಿದ್ರೆ ಅದು ಪರಿಹಾರ ಹೇಳಿದ್ರು ಒಂದು ಕಡೆ. ಈ ಜಗನ್ಮೋಹಿನಿ ತಂತ್ರವಿದ್ಯೆ ಅಂತ ಒಂದು ಮಾಡ್ತಾರೆ. ಆ ಜಗನ್ಮೋಹಿನಿ ತಂತ್ರವಿದ್ಯೆಯಲ್ಲಿ ಸ್ಮಶಾನ ಭೈರವಿ ವಿದ್ಯೆಯನ್ನು ಉಪಯೋಗಿಸಿ ಒಂದು ವಂಶನ ಪೂರ್ತಿ ಸಾಯಿಸ್ಬೋದು. ಒಂದು ಕುಟುಂಬ ಪೂರ್ತಿ ಕಾರಲ್ಲೋ ಬಸ್ಸಲ್ಲೋ ಫ್ಲೈಟೋ ಹಂಗೆ ಪಟ್ಟಂತ ಸಾಯಿಸ್ಬಿಡ್ಬೋದು. ಆ ಥರದೆಲ್ಲ ವಿಶೇಷತೆಯನ್ನು ಈ ಕಾಮಾಖ್ಯ ತಂತ್ರಸಾರ, ಜಗನ್ಮೋಹಿನಿ ಇದರಲ್ಲೆಲ್ಲ ಹೇಳ್ತಾರೆ. ಅದನ್ನು ನೋಡ್ಕೊಂಡ್ಮೇಲೆ ಒಂದು ಪರಿಹಾರ ಒಂದು ಕಡೆ ಉಲ್ಲೇಖನ ಮಾಡ್ತಾರೆ. ಏನು, ಈ ದಶಾಂಗ ಧೂಪ ಅಂತ ಸಿಗುತ್ತೆ ಅಂಗಡಿನಲ್ಲಿ, ಗ್ರಂಥಿಗೆ ಅಂಗಡಿನಲ್ಲಿ. ಆ ದಶಾಂಗ ಧೂಪವನ್ನು ಬಿಡದೆ 21 ದಿವಸ ಮನೇಲಿ ಅದಕ್ಕೆ ಅಭಿಮಂತ್ರಿಸ್ಬಿಟ್ಟು ಕೆಂಡದ ಮೇಲೆ ಹಾಕಬೇಕು ಅಂತ ಪರಿಹಾರ ಹೇಳುತ್ತೆ ಕಾಮಾಖ್ಯ ತಂತ್ರಸಾರದಲ್ಲಿ ಮತ್ತು ಜಗನ್ಮೋಹಿನಿ ತಂತ್ರವಿದ್ಯೆಯಲ್ಲಿ. ದಶಾಂಗ ಧೂಪನ ಕೈಲಿ ತೊಗೊಂಬಿಟ್ಟು ಒಂದು ಅರ್ಧ ಗಂಟೆ ಕಣ್ಮುಚ್ಕೊಂಡು ಜಪ ಮಾಡಬೇಕು. ಓಂ ಗೋರಕ್ಷನಾಥಾಯ ನಮಃ, ಓಂ ಗೌರಿ ಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಿಕಾಯೈ ನಮಃ. 4 ಮಂತ್ರ. ಇದೊಂದು ಒಳ್ಳೆ ದೊಡ್ಡ ಶ್ಲೋಕ. ಅದನ್ನು ಬಿಡಿಸಿದ್ದು ನಾನು 4 ಮಂತ್ರ ಹೇಳ್ತಾ ಇದ್ದೀನಿ. ಓಂ ಗೋರಕ್ಷನಾಥಾಯ ನಮಃ. ನವನಾಥ ನಾಯಕರಲ್ಲಿ 2ನೇ ನಾಯಕರಾದಂಥ ಗೋರಕ್ಷ, ಮತ್ಸ್ಯೇಂದ್ರನಾಥರ ಶಿಷ್ಯ ಗೋರಕ್ಷನಾಥ. ದತ್ತಾತ್ರೇಯರ ಪರಂಪರೆ ನವನಾಥ ನಾಯಕರಂತ ಬರ್ತಾರೆ. ಇವರು ಗೋರಕ್ಷನಾಥ 2ನೇವರು. ಅವ್ರ ಮಂತ್ರ ಓಂ ಗೌರಿ ಭೈರವಾಯ ನಮಃ. ನೋಡಿ, ಇದು ಭಾಳ ವಿಶೇಷ ಮಂತ್ರ. ಗೌರಿ ಭೈರವಾಯ ನಮಃ. ಆಮೇಲೆ ಓಂ ಕಾಳಭೈರವಾಯ ನಮಃ, ಓಂ ಕಾಳಿಕಾಯೈ ನಮಃ ಅಂಥೇಳಿ ಮಂತ್ರನ ಹೇಳಬೇಕು. ಓಂ ಗೋರಕ್ಷನಾಥಾಯ ನಮಃ, ಓಂ ಗೌರಿ ಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಿಕಾಯೈ ನಮಃ, ಓಂ ಗೋರಕ್ಷನಾಥಾಯ ನಮಃ, ಓಂ ಗೌರಿ ಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಿಕಾಯೈ ನಮಃ ಅಂತ ಅರ್ಧ ಗಂಟೆ ಹೇಳಿದ್ರೆ 108 ಸಲ ಆಗೋಗ್ಬಿಡುತ್ತೆ. ಕೌಂಟ್ ಮಾಡೋ ಅವಶ್ಯಕತೆ ಏನಿಲ್ಲ. ತೊಗೊಂಡು ಕೆಂಡದ ಮೇಲೆ ಅದನ್ನು ಕೆಂಡ ಮಾಡ್ಕೊಂಬಿಟ್ಟು ಕೆಂಡದ ಮೇಲೆ ಆ ದಶಾಂಗ ಧೂಪವನ್ನು ಹಾಕ್ಬಿಟ್ಟು ಈ 2 ಭುಜನ ಮೇಲಿದ್ದ ಬಟ್ಟೆ ಇರುತ್ತಲ್ಲ ಅದನ್ನು ಹಿಂಗೆ ಕೊಡಗ್ಕೋಬೇಕಂತ, ಹಿಂಗೆ ಅನ್ಬೇಕಂತ. ಹಿಂಗೆ ಅಂದರೆ ಈ ಥರ ಇದು ತಂತ್ರ. ಬಟ್ಟೆನ ಭುಜ ಮೇಲಿರೋ ಬಟ್ಟೆನ ಒದರಬೇಕು, ತಂತ್ರ ಇದು. ಈಗಿರ್ತಲ್ಲ ಹಿಂಗೆ ಭುಜದ ಮೇಲೆ ನಾವು ಹಾಕ್ಕೊಂಡಿರ್ತೀವಿ, ಈ ಬಟ್ಟೆನ ಚೆನ್ನಾಗಿ ಒದರು. ಅಥವಾ ಒಂದು ಟವಲ್ ಹಾಕೋ ಕೂತ್ಕೊಳ್ಳೋದು. ಟವಲ್ ಹಾಕೋ ಕೂತ್ಕೊಂಡು ಜಪ ಆದಮೇಲೆ ಆ ಕೆಂಡದ ಮೇಲೆ ಆ ದಶಾಂಗ ಧೂಪ ಹಾಕಿದ್ಮೇಲೆ ಆ ಟವಲ್ನ ತೆಗೆದು ಹಿಂಗೆ ಕೊಡೋಗ್ಬೇಕು, ಈ ರೀತಿ ಒದರಬೇಕು. ಇದು ತಂತ್ರ. ಹೆಗ್ಲ ಮೇಲಿದ್ದ ವಸ್ತ್ರನ ಕೊಡಬೇಕು. ನೀವು ಶರ್ಟ್ ಹಾಕಿರ್ತೀರೋ, ಟೀ ಶರ್ಟ್ ಹಾಕಿರ್ತೀರೋ, ಜುಬ್ಬ ಹಾಕಿರ್ತೀರೋ, ಒಂದು ಟವಲ್ ಹಾಕಿರ್ತೀರೋ, 2 ಭುಜದ ಮೇಲೆ ಇರೋ ಬಟ್ಟೆನ ತೆಗೆದು ಕೊಡಬೇಕು. ಕೊಡುವಾಗ ಆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಈ ಮಂತ್ರ ಕಾಮಾಖ್ಯ ತಂತ್ರಸಾರ, ಜಗನ್ಮೋಹಿನಿ ತಂತ್ರಸಾರದಲ್ಲಿ ಇವಿಷ್ಟು ಬರ್ತದೆ. ಇದೊಂದು ಶ್ಲೋಕ, ಅದನ್ನು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಸಂಸ್ಕೃತಲ್ಲಿರೋ ಶ್ಲೋಕ ಇದು. ಓಂ ಗೋರಕ್ಷನಾಥಾಯ ನಮಃ, ಓಂ ಗೌರಿ ಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಿಕಾಯೈ ನಮಃ. ಈ ಮಂತ್ರನ 21 ದಿವಸ ಬಿಡದೆ ಅರ್ಧ ಗಂಟೆ ಜಪ ಮಾಡಿ ಕೆಂಡದ ಮೇಲೆ ಹಾಕ್ತಾ ಬಂದರೆ ವರ್ಷ ಸಾಯೋರು ಕಮ್ಮಿ ಆಗ್ತಾರೆ. ಮತ್ತು ಕನಸಲ್ಲಿ ಯಾರೂ ಬರೋದಿಲ್ಲ. ಈ ಮಾಟ ಮಂತ್ರ ಮಾಡಿ ನಮ್ಮವರೇ ಇನ್ನೊಬ್ಬರು ಸತ್ತೋಗಲಿ, ವಂಶ ನಾಶ ಆಗಲಿ ಅಂತ ಮಾಟ ಮಂತ್ರ ಮಾಡಿದ ಆ ಶಕ್ತಿ ವಾಪಸ್ ರಿವರ್ಸ್ ಆಗಿದೆ ಈ ಗೋತ್ರಕ್ಕೆ. ಹೀಗಾಗಿ ಮನೆಯೊಬ್ಬರು ಸರಣಿ ಸಾವು ವರ್ಷಕ್ಕೊಂದ್ಸಲ. ಇದನ್ನು ತಪ್ಪಿಸೋಕ್ಕೆ ಇದೊಂದು ತಂತ್ರ ಮತ್ತು ಮಂತ್ರ ಹೇಳ್ಕೊಟ್ಟಿದ್ದೀನಿ. ಇದು ದಯವಿಟ್ಟು ಮಾಡ್ಬೇಕು. ಪ್ರತಿಯೊಬ್ಬರು ಇದು ಮಾಡಿ ಮನೆಯಲ್ಲಿ. ಹೇಳೋಕ್ಕಾಗಲ್ಲ ಯಾರೇ ಹೆಂಗೆ ಸಾಯ್ತಾರೋ ಅಂತೇಳಿ. ಹಾಗೆ ಪ್ರತಿಯೊಬ್ಬರಿಗೂ ಮನೆಯಲ್ಲೂ ಇದನ್ನು ಕಲ್ತ್ಕೊಂಡು ಈ ತಂತ್ರ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದಾಗತ್ತೆ. 21 ದಿವಸ ಬಿಡದೆ ಮಾಡಬೇಕು ಅಂಥೇಳಿ. ವೀಕ್ಷಕರ ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮ ಚಿಕಿತ್ಸೆ ಹೇಗೆ ಮಾಡೋದು ಅನ್ನೋದು ಕಲಿಸ್ತಾ ಇದ್ದೀನಿ. ಕ್ಯಾನ್ಸರ್ ಇರ್ಬೋದು, ಯಾವುದೇ ವೆರೈಟಿ ಕ್ಯಾನ್ಸರ್ ಇರ್ಬೋದು, ಪಿಟ್ಸ್ ಇರ್ಬೋದು, ಲಕ್ವಾ ಇರ್ಬೋದು, ಆಮೇಲೆ ಯಾವುದೇ ಡಯಾಬಿಟಿಸು, BP, ಗ್ಯಾಸ್ಟ್ರೆಟಿಕ್ಸು, ಪಿಸ್ತುಲ್ಲ, ಫಿಶರು, ಮದುವೆ ಆದಮೇಲೆ ಮಕ್ಕಳಾಗ್ತಿಲ್ಲ ಅನ್ನೋದು, ಸೆಕ್ಷುವಲ್ ಪ್ರಾಬ್ಲಮ್ಸು, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಲಂಗ್ಸಿಗೆ ಸಂಬಂಧಪಟ್ಟಂಥ ದೋಷಗಳು, ಇದಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಮಿನಿಮಮ್ 10,000 ರೂಪಾಯಿಂದ ಲಕ್ಷಗಟ್ಟಲೆ ಬಿಲ್ ಮಾಡ್ತಾರೆ. ಸಣ್ಣ ವಾಂತಿ ಭೇದಿ ಜ್ವರ ಅಂದರೆ ಸಾಕು, ಬಿಲ್ 5,000 6,000 ರೂಪಾಯಿ 10,000 ರೂಪಾಯಿ ಬಿಲ್ ಮಾಡಿಬಿಡ್ತಾರೆ 1-2 ದಿನ ಅಡ್ಮಿಟ್ ಮಾಡಿಕೊಂಡು. ಹೀಗೆ ಯಾವುದೇ ಔಷಧಿ ಇಲ್ದೇ, ಯಾವುದೇ ಟಾನಿಕ್ ಇಲ್ದೇ, ಯಾವುದೇ ರೀತಿ ಆಪ್ರೇಷನ್ ಇಲ್ದೇ, ಇಂಜೆಕ್ಷನ್ ಇಲ್ದೇ ಎಲ್ಲ ಥರ ಔಷಧಿನ ಕ್ಯೂರ್ ಮಾಡೋದಕ್ಕಿಂತ ಸುಮಾರು ಲಕ್ಷಾಂತರ ವರ್ಷದಿಂದನೇ ಈ ಒಂದು ವಿದ್ಯೆ ಇತ್ತು. ಅದು ಮರ್ಮ ವಿದ್ಯೆ ಅಂತ, ಮರ್ಮ ಚಿಕಿತ್ಸೆ ಅಂತೇಳಿ.
ಶಿವ ಪಾರ್ವತಿಗೆ ಉಪದೇಶ ಮಾಡಿದ ವಿದ್ಯೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ವಿದ್ಯೆಯನ್ನು ನಾನು 3 ಡೇಸು ಕಲಿಸ್ತಾ ಇದ್ದೀನಿ. ಎಲ್ಲ ರೋಗಗಳಿಗೂ ನೀವೇ ಪತ್ತೆ ಹಚ್ಚಿ ಅದನ್ನು ಔಷಧಿ ಇಲ್ದೇ, ಟಾನಿಕ್ ಇಲ್ದೇ, ಆಸ್ಪತ್ರೆಗೆ ಹೋಗ್ದೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಮರ್ಮ ವಿದ್ಯೆಯಿಂದ, ಮರ್ಮ ಥೆರಪಿಯಿಂದ ಅನ್ನೋದನ್ನು ನಾನು 3 ಡೇಸ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ಮಾರ್ಚ್ 29, 30, 31. ನನಗೊಂದು ಆಸೆ, ಪ್ರತಿಯೊಬ್ಬರ ಮೇಲೆ ಒಬ್ಬ ವೈದ್ಯನೇ ಇರಬೇಕು. ನೀವು ವಿದ್ಯೆ ಕಲಿತು ನೀವು ಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಮಂದಿಗೂ ಕ್ಯೂರ್ ಮಾಡಿ, ಒಂದು ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ಕ್ಯೂರ್ ಮಾಡಿ. ಔಷಧಿ ಕೊಡೋಂಗಿಲ್ಲ, ಆಪ್ರೇಷನ್ ಇಲ್ಲ, ಎಂಥದ್ದಿಲ್ಲ. ಅದರಿಂದ ಈ ವಿದ್ಯೆ ಭಾಳ ವಿಶೇಷವಾದದ್ದು. ಇವತ್ತಿನ ಕಾಲ ಕಲಿಸೋರು ಇರೋಲ್ಲ. ಯಾಕೆ ಕಲಿಸ್ಬೇಕು ಅಂತಾರೆ, ಕಲಿಸ್ರಿ ನಮ್ಮವನಲ್ಲ, ಇವ್ನಿಗೆ ಯಾಕೆ ಹೇಳ್ಕೊಡ್ಬೇಕು, ನಮ್ಮ ಜಾತಿ ಎಲ್ಲ ನಮ್ಮ ಧರ್ಮದವನಲ್ಲ ಅಂತಾರೆ. ಅಕಸ್ಮಾತ್ ಕಲಿಸ್ರೆ ನನಗೆ ಕಾಂಪಿಟೇಟರ್ ಆಗಿಬಿಟ್ರೆ ಮುಂದೆ ಅನ್ನೋದು ಒಂದು ಜಿದ್ದು, ದ್ವೇಷ. ಹೀಗಾಗಿ ವಿದ್ಯೆ ಅಳಿಸ್ತಾ ಹೋಗ್ತಾ ಇದೆ. ಇದು ಈ ವಿದ್ಯೆ ನಶಿಸಬಾರ್ದು ಅನ್ನೋ ಇದರಿಂದ ಈ ವಿದ್ಯೆ ನಾನು ಕಲಿಸ್ತಾ ಇದ್ದೀನಿ. ಯಾರಿಗೆ ಕ್ಲಾಸ್ಗೆ ಅಟೆಂಡ್ ಆಗ್ತಿರೋ 3 ಡೇಸ್ ನನ್ನ ಜೊತೆಲೇ ಇರಬೇಕು 3 ದಿವಸ. ಮತ್ತು ನಾವು ಇದಕ್ಕೆ ಕ್ಲಾಸ್ ಊಟ ತಿಂಡಿ ವಸತಿ ಎಲ್ಲ ಏರ್ಪಾಟ್ ಮಾಡ್ತೀವಿ, ಪುಸ್ತಕಗಳು ಕೊಡ್ತೀವಿ ನಾವು. ಯಾರಿಗೆ ಕ್ಲಾಸಸ್ ಸೇರ್ಕೋತವ್ರಿಗೆ ಲಯಯೋಗ ಅಂತ ಒಂದು ಹೊಸ ವಿಶೇಷವಾದಂಥ ವಿದ್ಯೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಲಯಯೋಗ ಅಂಥೇಳಿ. ಆ ಲಯಯೋಗ ಅಂತಲೇ ನಮ್ಮ ಪೂರ್ವಜನ್ಮದ ಕರ್ಮಗಳೆಲ್ಲ ನಾವೇ ಧ್ಯಾನದಲ್ಲಿ ಸುಟ್ಟು ಭಸ್ಮ ಮಾಡೋವಂಥ ವಿದ್ಯೆ. ಹಠಯೋಗದಲ್ಲಿ ಬರೋ ಒಂದು ಲಯಯೋಗ ಅಂತ. ಇದನ್ನು ನಾನು ಉಚಿತವಾಗಿ ಈ ಮರ್ಮ ಕ್ಲಾಸಿಗೆ ಬರೋರಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಆಸಕ್ತಿ ಇದೆಯೋ ಅವರು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ, ಈ ಒಂದು ವೆಬ್ಸೈಟ್ಗೆ workshop.lakshmisrinivas.in ಅಂತ ಈ ಒಂದು ಲಿಂಕಲ್ಲಿಗೆ ಲಾಗಿನ್ ಆಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅದನ್ನು ನೀವು ರಿಜಿಸ್ಟ್ರ್ ಮಾಡ್ಕೋಬೋದು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಕೆಳಗಡೆ ನೋಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ ಇವಕ್ಕೆಲ್ಲ ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಮರ್ಮ ಥೆರಪಿ 29, 30, 31 ಮಾರ್ಚಲ್ಲಿ ನಡೀತಾ ಇದೆ. ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ. ಈ ವಿದ್ಯೆ ಕಲಿಬೇಕು ಅಂತಿದ್ದೀರೋ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ, workshop.lakshmisrinivas.in ಅಂತ ಇದು ವೆಬ್ಸೈಟ್ ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.